ನಾವು ಬಂದಿದ್ದೀರಿ ಇವಾಗ ಪಾಂಡಿಚೇರಿ. ಬನ್ನಿ, ಅರ್ಲಿ ಮಾರ್ನಿಂಗ್ ಸನ್ಸೆಟ್ ಸೈಕ್ ಆಗಿದೆ ಇವು ಮಾತ್ರ. ನಿಮ್ಗೂ ತೋರಿಸ್ತೀನಿ ನೋಡ್ರಿ. ಯಾವ ತರ ಅಲೆ ಬಂದೆ ಒಡೆಯೋ ಫೋರ್ಸ್ಗೆ ನಾವೇ ಮುಂದೆ ಹೋಗ್ತಾ ಇದೀರಿ. ಅಲೆ ಅಲೆ ಬಂತು ಬಂತು. ಸೈಕ್ ಇದೆಯಲ್ಲ ಮಲ್ಲಣ್ಣ. ನೋಡಿ ಈ ಕಡೆ ಸಕಾಲಾಗಿದೆ. ಬೋಟ್ ಫಿಶಿಂಗ್ ಮಾಡ್ತಾ ಇದ್ದಾರೆ. ಸಮುದ್ರ ಮಧ್ಯದಲ್ಲಿ ಬೋಟಿಂಗ್ ಮಾಡ್ತಾ ಇದ್ದಾರೆ ನೋಡ್ರಿ. ಮೀನ್ ಹಿಡಿತಾ ಇರೋದು ಅನ್ಸುತ್ತೆ ಅದು. ಎಷ್ಟು ದೂರ ಇದಾರೆ ನೋಡ್ರಿ ಸೈಕು. ಪಾಂಡಿಚೇರಿಗಂತೂ ಬಂದ್ರಿ. ರೂಮ್ ಬುಕ್ ಮಾಡಿಲ್ಲ ಏನಿಲ್ಲ, ಬೆಂಗಳೂರಿಂದ ಬರ್ತಾನೆ. ಇಲ್ಲಿ ಬಂದು ರೂಮ್ ಹುಡುಕ್ತಾ ಇದೀರಿ, ಸಿಗ್ತಾನೆ ಇಲ್ಲ. ಫುಲ್ ವಾಕಿಂಗ್ ನಡೆದು ಕಾಲ್ ನೋವೇ ಬಂದ್ಬಿಟ್ಟಿದೆ ನೋಡ್ರಿ. ಇಲ್ಲಿ ಹೆಂಗ್ ಹೋಗ್ತಾರೆ ಇವ್ರು. ನೋಡೋಣ, ರೂಮ್ ಸಿಗೋವರೆಗೂ ಹುಡುಕ್ತಾ ಇರ್ತೀರಿ. ಇನ್ನೊಂದು 20 ನಿಮಿಷದಲ್ಲಿ ಸಿಗ್ಬೋದೇನೋ, ನೋಡೋಣ. ಯಾರೋ ಒಬ್ರು ಇಲ್ಲಿ ಕೇಳ್ತಾ ಬಂದವ್ರೆ ನಮ್ಮನ್ನ ಪಿಕ್ ಮಾಡ್ಕೊಂಡು ಹೋಗಕ್ಕೆ. ಅಂಕಲ್ ಬೇರೆ ಕರ್ಕೊಂಡು ಹೋಗ್ತಾರೆ. ಬರಲ್ಲ ಪೋಂಗ ಸೀತು ಚೆನ್ನಾಗಿರೋದು. ನನ್ ಮಕ್ಳು ಇವರು ಗಾಡಿ ಸಿಕ್ಕರೆ ಸಾಕು ಅಂತ ನಡ್ಕೊಂಡು ಕಾಯ್ತಾ ಇದ್ದಾರೆ. ನಡೆಯಕ್ಕಾಗ್ದಿರೋ ಇವರು ಗಾಡಿಯಲ್ಲಿ ಹೋಗ್ತಾರೆ. ಫುಲ್ ಬೇದಿ ಮಾಡ್ಕೊಂಡ್ಬಿಟ್ಟವ್ರೆ. ಇವ್ರು ನಮ್ ದರ್ಶನ್ ಅಣ್ಣ. ಇಲ್ಲಿ ತಿರ್ಗಿ ಅಣ್ಣ, ಸ್ಮೈಲ್ ಮಾಡಿ ಅಣ್ಣ. ಸೂಪರ್. ಮನೋಜ್ ಏನ್ ಗೊತ್ತಾ, ಈ ಜಿಮ್ ಹೋಗ್ತಾರಲ್ಲ ಆತರ ಡ್ರೆಸ್ ಹಾಕೋ ಬಂದ್ಬಿಟ್ಟಾನ ಇಲ್ಲಿ. ನಾವೆಲ್ಲ ಕೇಳಿದ್ರಿ ನಾನು ನೈಟ್ ಬಂದಾಗ, ಏನ್ ಜಿಮ್ಗೆ ಹೋಗ್ತಾ ಇದೀಯ ಮನೋಜ್ ಅಂತ. ಇಲ್ಲ, ನಿಮ್ ಜೊತೆ ಟ್ರಿಪ್ಪಿಗೆ ಬರ್ತಾ ಇದೀನಿ ಅಂತ. ಏನಂತ ಮನೋಜ? ರೂಮ್ ಇನ್ನ ಸಿಗ್ತಾನೆ ಇಲ್ಲ. 1/2 hour ಇಂದ ರೌಂಡ್ ಹೊಡಿತಾನೆ ಇದೀರಿ. 1/2 hour ಇಂದ 1 hour ಆಗಿದೆ. ಸುಮ್ನೆ ಓಡ್ಬಿಡ್ತಾವನೆ. 1 hour ಎಲ್ಲ ಆಗಿಲ್ಲ, ಒಂದ್ 20 ನಿಮಿಷ ಆಗಿರ್ಬೇಕು. ನಡೆದಿ ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ. ನೋಡೋ, ನೀವು ಬರೀ ರೀಲ್ಸ್ ನೋಡ್ಕೊಂಡ್ ಬಂದ್ಬಿಟ್ಟವ್ರ ಗಾಯ್ಸ್. ಈ ರೀಲ್ಸ್ ಅಲ್ಲಿ ಬರೋ ಅಡ್ವರ್ಟೈಸ್ಗಳು, ರೀಲ್ಸ್ ಅಲ್ಲಿ ಬರೋದೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಾರೆ. ಇಲ್ಲಿ ರೂಮೇ ಸಿಗ್ತಾ ಇಲ್ಲ. ಮನೋಜ್ ಅಂತ ಕಕ್ಕ ಮಾಡ್ಕೊಂಡ್ಬಿಟ್ಟವನೆ ದುಡ್ಡಿಲ್ಲಿ. ನೋಡ್ರಿ ಅವ್ನ ಮೂತಿ ನೋಡ್ರಿ ಗೊತ್ತಾಯ್ತು. ಕಿರಣ್, ಮನೋಜ್ ಕಕ್ಕ ಮಾಡ್ಕೊಂಡಾನ ಇಲ್ಲ? ಗೈಸ್ ಏನ್ ಗೊತ್ತಾ, ಮನೋಜ್ ಇಲ್ಲಿ ಪಾಂಡಿಚೇರಿಗೆ ಬಂದಾದ್ಮೇಲೆ ನಾನು ಕಟಿಂಗ್ ಮಾಡಿಸ್ಬೇಕು ಅಂತವನೆ. ನಾವೇನ್ ಮಾಡೋಣ ಗೈಸ್? ಏನ್ ಗೊತ್ತಾ, ಮನೋಜ್ ಏನಂತ ಇದ್ದಾನೆ, ನಡೆದು ನಾನು ಜಿಮ್ಮಲ್ಲೇ ಇಷ್ಟು ವಾಕ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ. ಸೂಪ್ರಿ ಮನೋಜ್, ಕವ್ವ ಮ್ಯಾನ್. ಇನ್ನೇನಂತೀಯ ಕಿರಣ್? ಶೂರ್ ಮಲ್ಲಪ್ಪ. ಗೈಸ್, ಇವಾಗ ರೂಮ್ ಒಂದು ಕೊನೆಗೆ ಒಂದು ಸಿಕ್ಕಿದೆ. ನೋಡಬೇಕು ಯಾವ ಥರ ಇದೆ ರೂಮ್ ಅಂತ. ನಿಮಗೂ ತೋರಿಸ್ತೀನಿ ನೋಡ್ರಿ. ರೂಮ್ ಏನೋ ಓಕೆ ಅನ್ನಿಸ್ತಾ ಇದೆ. ಇನ್ನೂ ಸೆಟ್ ಆಗ್ತಾಯಿಲ್ಲ ರೂಮ್ ಚೇಂಜ್ ಮಾಡೋಣ ಅಂತ ಇದ್ದೀರಿ. ನೋಡೋಣ ಏನಾಗುತ್ತೆ ಅಂತ. ಈ ಥರ ಇದೆ ನೋಡ್ರಿ ರೂಮ್. ಈ ಥರ ಇದೆ ನೋಡ್ರಿ. ಇವ್ ನಾಳೆ ಇಲ್ಲೇ ಮನೆ ಮಾಡ್ಕೊಂಬಿಟ್ಟ. ನಾಳೆ ಇನ್ನೂ ರೂಮ್ ಬಾಡಿಗೆನೇ ಕಟ್ಟಿಲ್ಲ. ರೂಮ್ ಇನ್ನೂ ತೊಗೊಂಡೇ ಇಲ್ಲ. ಆಲೇ ಚಿಕ್ಕ ಎತ್ಕೊಂಡು ಮಲ್ಕೊಂಬಿಟ್ಟ ನೋಡ್ರಿ. ಅದೇ ಯಾವ ಥರ ವಿಡಿಯೋ ಮಾಡ್ತಾರೆ ನೋಡ್ರಿ. ಅವನು ಲಾಗರ್ ಆಗ್ತಾನಂತೆ ನಂತರ. ಅವ ಏನು ಲಾಗರ್ ಆಗ್ತೀಯಾ? ಸಗಣಿ ಬಚಾಕತ್ತೆ ಹೆಂಗೆ ಅಂತ ಹೇಳ್ಕೊಡ್ತೀಯಾ? ಸಂಡೆ ಬದರಲ್ಲಿ ಅಂಗಡಿ ಇಕ್ತೀನಿ ಅನ್ನ. ಗೊಟ್ಟಿಗೆರೆಲ್ಲ ಒಂದು ಅಂಗಡಿ ಇಕ್ಲಿ, ಆಮೇಲೆ ಸಂಡೆ ಬಜಾರ್ ಹೋಗ್ಲಿ. ಹಾಕಿಲ್ಲ. ಪಾಂಡಿಚೇರಿಯಲ್ಲಿ ನಾಷ್ಟ ತಿನ್ನಕ್ ಬಂದಿದ್ದೀರಿ. ಬನ್ನಿ ಯಾವ ಥರ ಇರುತ್ತೆ ಫುಡ್ಡು ನೋಡೋಣ. ಟೇಸ್ಟ್ ಹೆಂಗಿರುತ್ತೆ ಅಂತ. ನಾವು ಫಸ್ಟ್ ಟೈಮು. ನೀವು ಎಲ್ಲ ನಮ್ಮ ಬೆಂಗಳೂರು ಥರನೇ ಎಲ್ಲ ಸಿಗುತ್ತೆ. ಅದೇ ತಗೋಣ. ಪೂರಿ ಆರ್ಡರ್ ಮಾಡಿದ್ದೀರಿ. ನೋಡೋಣ ಟೇಸ್ಟ್ ಹೆಂಗಿದೆ ಅಂದ್ಬಿಟ್ಟು ತಿನ್ಬಿಟ್ಟು ಹೇಳ್ತೀನಿ. ಹಂಗೆ ತಿನ್ಬಿಟ್ಟು ಹೇಳಿ, ಟೆಸ್ಟ್ ಮಾಡು. ತಗೊಂಡ್ ಬರ್ತೀನಿ. ಇಲ್ಲಿ ತಿನ್ನಲ್ಲ, ಇದರಲ್ಲಿ ಬರುತ್ತೆ.
ಇವಾಗ ಜಸ್ಟ್ ನಾಷ್ಟ ಆಯ್ತು ಪಾಂಡಿಚೇರಿಯಲ್ಲಿ. ಪರವಾಗಿಲ್ಲ, ಓಕೆ ಓಕೆ. ಏನು ನಿಮ್ಗೆ ಏನಂದ್ರೆ ಟೇಸ್ಟ್ ಏನಿಲ್ಲ, ಬಟ್ ಪರವಾಗಿಲ್ಲ, ತಿನ್ಬೋದು. ಒಂದು 40 ರೂಪಾಯಿಗೆ ವರ್ತ್ ಅಂತ ಹೇಳ್ಬೋದು. ವರ್ತ್ ಇಟ್. 40 ರೂಪಾಯಿಗೆ ವರ್ತ್ ಇಟ್ ಇದೆ. ಏನು ಗೊತ್ತಾ, ಬರೀ ನಾವು ಹೋದಾಗ ಪೂರಿ ಮತ್ತು ದೋಸೆ ಎರಡೇ ಐಟಮ್ ಇದ್ದಿದ್ದು. ರೈಸ್ ಏನಾದರೂ ಐಟಮ್ ಇದ್ದಿದ್ರೆ ತಿನ್ಬೋದಿತ್ತು ಚೆನ್ನಾಗಿ. ಪರವಾಗಿಲ್ಲ, ತೊದ್ಲು ಮುಂಡೆ ಅದು ತೊದಲ್ತಾ ಇರುತ್ತೆ. ನೀನ್ ಗೈಸ್, ಯೋಗಾಸನ ಟೈಮ್ ಇವಾಗ. ನಮ್ಮ ಬಾಯ್ಸ್ ಎಲ್ಲ ಬಿಟ್ಟು ಯೋಗಾಸನ ಮಾಡ್ತಾರೆ. ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತೀನಿ. ಡ್ರಿಪ್ ಹೊಡಿತಾ ಇದ್ದೀನಿ. ಚೇತು ಏನೋ ಮಾಡ್ತವನೆ. ಕೆಳಗಡೆ ಕೂತ್ಕೋ ಬಾ. ನಾನು ಮಾಡ್ತೀನಿ ಸ್ವಲ್ಪ ಹೊತ್ತು. ಆರಾಮಾಗಿ ಬರುತ್ತೆ. ಆರಾಮಾಗಿ ಬರುತ್ತೆ. ಮತ್ತೆ ನೋಡಿ, ಇವರು ಪೆಂಗ್ಮುಂಡವು ಪಾಂಡಿಚೇರಿ ಅಂತ ಇದನ್ನ ಮಾಡಕ್ ಬಂದವ್ರೆ. ಪಾಂಡಿಚೇರಿಗೆ ಇವ್ರು ನೋಡಿ, ಬೆಂಗಳೂರಿಂದ ಇಲ್ಲಿಗೆ ಈ ತರ ಲೊಟ್ಟೆ ಹೊಡಿಯಕ್ ಬಂದವ್ರೆ. ಅವ್ರು ಲವ್ ಮಾಡ್ತಾರೆ ಇಬ್ರು ಲವರ್ಸ್ಗಳು ಅವರಿಬ್ರು. ರಾಕ್ ಬೀಚ್. ಗಾಯ್ಸ್, ಫೈನಲಿ ಬಿಸಿಲಲ್ಲಿ ಬೀಚ್ ನಮ್ ಮುಟ್ಟಿದಿರಿ. ಬೀಚ್ ನೋಡ್ರಿ ಯಾವ ತರ ಇದೆ ಅಂತ ತೋರಿಸ್ತೀನಿ. ವಿ ಆರ್ ಅಟ್ ರಾಕ್ ಬೀಚ್. ರಾಕ್ ಬೀಚ್ ನಮ್ ರಾಕಿ ಹಬ್ಬ ಇದೆ ಇದು ಬೀಚ್. ಏನಂತ ಬಟ್ ಏನ್ ಗೊತ್ತಾ, ಇಲ್ಲಿ ಮತ್ತೆ ಬೆಂಗಳೂರಿಂದ ನಾವ್ ಇಲ್ಲಿ ಬೀಚ್ ನೋಡಕ್ ಬಂದಿಲ್ಲ, ಆಡಕ್ ಬಿಟ್ಟಿಲ್ಲ ಅಂದ್ರೆ ಮತ್ತೆ ಇನ್ನೇನಕ್ ಬರ್ಬೇಕು ನಾವು? ಅಂದ್ರೆ ಇಲ್ಲಿ ಆಡಂಗಿಲ್ಲ ಅಂತ ಹೇಳಿದ್ದಾರೆ. ಬೋರ್ಡ್ ಕೂಡ ಹಾಕಿದ್ದಾರೆ. ಪೊಲೀಸಾ? ಇದು ರಾಕ್ ಬೀಚ್ ಅಲ್ಲ ಫ್ರೆಂಡ್ಸ್. ಏನ್ ಗೊತ್ತಾ, ಬೀಚ್ ಎಲ್ಲ ಒಂದ್ ರೌಂಡ್ ಆಗ್ತಾ ಇದ್ರಿ. ಇಲ್ಲಿ ಎಲ್ಲಿ ನೋಡಿದ್ರೆ ವಾಶ್ರೂಮ್ ಇಲ್ಲ. ಅದಕ್ಕೆ ಚೇತಿ ಏನ್ ಮಾಡ್ದ, ಅವ್ನ ಪ್ಯಾಂಟಲ್ಲೇ ಹುಚ್ಚ ಹೋಗ್ಕೊಂಡ್ಬಿಟ್ಟ ನೋಡ್ರಿ. ಚೇತು ಪ್ಯಾಂಟ್ ಎಲ್ಲ ನಂದು. ಇವನ್ ಗೇ ಏನು? ಇವನ್ ಬಗ್ಗೆ ಏನ್ ಹೇಳಕ್ ಅವಶ್ಯಕತೆ? ಯಾರಿಗೆ? ದಿಸ್ ಫೆಲೋ. ದಟ್ ಮನೋಜ? ಚೈತನ್ಯ? ಚೇತನ್ ತಗೊಂಬಚ್ಚ. ಬೋಟ್ ರೈಡಿಂಗ್ಗೆ ರೆಡಿ ಆಗಿದ್ದೀರಿ. ನಡೀರಿ. ಸೈಕಲ ಮಾತಾಡು. ಬೋಟಿಂಗ್ ಹೋಗ್ತಾ ಇದೀವಿ. ಮೈಕ್ ಎಲ್ಲ ನಿನ್ನ ಹತ್ರ ಒಂದೈತೆ. ಸೊ ವಿ ಆರ್ ಗೋಯಿಂಗ್ ಬೋಟ್. ಮ್ಯಾಂಗ್ರೋವ್ ಫಾರೆಸ್ಟ್ ಇಂದ ಹೋಗಿ ಮತ್ತೆ ಇನ್ನೊಂದು 2-3 ಪ್ಲೇಸ್ ಇದೆ ಅಂತೆ, ಅಲ್ಲಿ ನೋಡ್ಕೊಂಡು ಕರ್ಕೊಂಡ್ಬರೋದು. ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ಕೂತು ಎಲ್ಲ ಸಿದೋಗ್ತೈತೆ. ಚಿಕ್ಕ ಎಲ್ಲ ನೋವು ಬರ್ತೈತೆ. ನಮ್ಗಿಂತ 12 ಬರೋ ಸೀನು ಇಲ್ಲಿಂದ ತೆಗಿತೀವಿ. ನಮ್ಮ ಹತ್ರ ಒಂದು ಬಾಟ್ಲ್ ಒಂದಿಲ್ಲ ಅಷ್ಟೇ. ಬಾಟ್ಲ್ ಇಲ್ದಿರಾನೆ ವಿಡಿಯೋ ಮಾಡ್ತೀರಿ. ನಮ್ಗಿಂತ ದೊಡ್ಡ ದೊಡ್ಡ ಬೋಟ್ಗಳು ತೋರಿಸ್ತೀನಿ ನೋಡ್ರಿ. ಹೋದ್ರೆ ಈ ದೊಡ್ಡ ಬೋಟಲ್ಲಿ ಹೋಗ್ಬೇಕು. ದೊಡ್ಡ ನಿಮ್ಮ ಅಪ್ಪ ಕೊಡ್ತಾನ. ಆತರ ಕಿರ್ಸ್ಬೇಕು ನೀವೆಲ್ಲ. ಏನೋ ಬಿಡ ಕಿರ್ಸ ಇರೋದು 6 ಜನ. ಎಲ್ಲೇನ್ ಕಿರ್ತಾನೆ, ಎಲ್ಲ ಫ್ಯೂಸ್ ಹೋಗ್ಬಿಡೈತೆ ನಮ್ದು. ದಾರ ತೆಗ್ದ್ಬಿಡ್ಲಾ? ಮೆಟ್ಟಲ್ ಹೊಡಿತಾರೆ ಅಕ್ಕ. ನಾನೇ ಹೊಡ್ಸ್ಕೊಂಡು ಹೋಗ್ಬಿಡ್ಲ ಅಂತ ತಾನೆ? ಆ ಬಟನ್ ಹತ್ತಿದ್ರೆ ಎಕ್ಸ್ಲೇಟ್ರು. ಹೌದಾ? ರೈಟ್ ಅಷ್ಟೇ ಕಟ್ಟೋದು. ಏನ್ ಅನ್ನಿಸ್ತಾ ಇದೆ ಪಾಂಡಿಚೇರಿ ನಿಮ್ಗೆ? ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಯಾರು ಬರಕ್ಕೆ ಹೋಗ್ಬೇಡಿ. ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂದ್ರೆ ಬರಕ್ಕೆ ಹೋಗ್ಬೇಡಿ. ಏನೂ ಇಲ್ಲ ಇಲ್ಲಿ ಬೀಚಲ್ಲಿ. ಆಟ ಆಡಕ್ಕೆ ಬಿಡಲ್ಲ, ಸಿಗ ತೊಳೆಯಕ್ಕೆ ಬಿಡಲ್ಲ, ಮಗ ತೊಳೆಯಕ್ಕೆ ಬಿಡಲ್ಲ. ಬಾತ್ರೂಮ್ ಇದೆಯಾ ಅದಕ್ಕೆ? ಏನ್ ಹಿಂಗೆಲ್ಲ ಆಡ್ತಾ ಇದೆ ಸೈಕೋ? ಈ ತರದ್ರಲ್ಲಿ ಮೀನ್ ಹಿಡಿಯಕ್ ಹೋಗ್ತಾರೆ ನೋಡು, ಅವಾಗ ಹೋಗ್ಬೇಕು. ಏನೋ ಇದು ಹಿಂಗೆಲ್ಲ ಆಡ್ತಾ ಇದೆ ಸೈಕೋ? ನಮ್ಗಿಂತ ದೊಡ್ಡ ದೊಡ್ಡ ಬೋಟ್ಗಳೇ ಇದಾವೆ ಇಲ್ಲಿ. ಗಣಪತಿ, ಅದು ಎಷ್ಟು ಗಂಟೆಗೆ ಹೋಗುತ್ತೆ ಫಿಶಿಂಗ್ ನೋಡೋದಕ್ಕೆ? ಅದ್ರೊಳಗೆ ಹೋಗ್ಬೋದಾ?
ಕೇಳು. ಫಾರೆಸ್ಟ್ ಒಳಗೆ ಹೋಗ್ತಾ ಇದೀರಿ ಬೋಟ್ ಜೊತೆ. ಹೋಗ್ಬೋದಾ ಮಲಣ ವಿಡಿಯೋ? ಯಾವ ಥರ ಇದೆ ಕೊಟ್ಟು ಕೆಲಸ? ಅದು ಮೆಟ್ರೋದಲ್ಲಿ ಕೆಲಸ ಮಾಡೋ ಒಂಥರ ಇದೆಯಾ? ಸೂಪರ್.